गुरुर्ब्रह्मा गुरुर्विष्णु गुरुदेव महेश्वर गुरु साक्षात् परब्रह्म तस्मै श्री गुरुवे नमः तस्मै श्री गुरुवे नमः। चिदंबर मठाधीशं शिष्य सिद्धारूढ़ यतीश्वरं शिष्य बोधकं गुरुमाश्रये गृहकमलधुम्बं तापत्र निवारणं शांतैके पदद देव श्री सिद्धारूढ़ महम्मजे श्री सिद्धारूढ़ महम्मजे आ आ आ ಒಡೆಯನ ಹಾಡು ಬೇಡಿದೊಡೆ ಎನ್ ಒಡೆಯನ ಬೇಡುವೆ ಹಾಡಿದೊಡೆ ಎನ್ ಒಡೆಯನ ಹಾಡು ಬೇಡಿದೊಡೆ ಎನ್ ಒಡೆಯನ ಬೇಡುವೆ ಹಾಡಿದೊಡೆ ಒಡೆಯನ್ನೊಡಲ ತೋರಿ ಎಲ್ಲ ಬಡತನವ ಭಿನ್ನೈಸುವೆ ಒಡೆಯನ್ನೊಡಲ ತೋರಿ ಎಲ್ಲ ಬಡತನವ ಭಿನ್ನೈಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ನಾ ದೇವರಿಗೆ ಹಾಡಿದೊಡೆ ಒಡೆಯನ ಹಾಡು ಬೇಡಿದೊಡೆ ಎನ್ ಒಡೆಯನ ಬೇಡುವೆ
ಮಲ್ಲು, ಯಾಕೆ ಕಣ್ಣೀರು ಹಾಕ್ತೀಯೇ? ಋಷಿಗಳನ್ನು, ಸಂತರನ್ನು, ಶರಣರನ್ನು ಭಕ್ತಿಯಿಂದ ಪೂಜಿಸಿ ನೀನು ಕಣ್ಣೀರು ಹಾಕುವುದನ್ನು ಕಂಡು ನನಗೆ ಸಮಾಧಾನವಾಗುತ್ತಿಲ್ಲ. ಆ ಶಂಕರನು ನಮಗೇನು ಕಡಿಮೆ ಮಾಡಿದ್ದಾನೆ? ಮಕ್ಕಳನ್ನು ಕೊಟ್ಟಿದ್ದಾನೆ, ಕೈ ತುಂಬ ದುಡಿಮೆಯನ್ನು ಕೊಟ್ಟಿದ್ದಾನೆ. ಮತ್ತೇಕೆ ಕಣ್ಣೀರು ಹಾಕುತ್ತಿರುವೆ ಮಲ್ಲು? ಇರಲಿ, ತೀರ್ಥ ಪ್ರಸಾದ ಕೊಡು, ಹೋಗು. ಮಕ್ಕಳ ಮಮತೆ ಮಲ್ಲಿಗೆ ಹೂವಾಗಿರ್ಬೇಕೆ ವಿನಃ ಕಾಲಿಗೆ ನಡುವ ಮುಳ್ಳಾಗಬಾರ್ದ್ರಿ. ಏನು ಮಾತಾಡ್ತೀಯೇ ನೀನು? ಮನೆಯಲ್ಲಿ ವೀರಭದ್ರ ಸ್ವಾಮಿಗಳು ಪ್ರತಿನಿತ್ಯ ಶೈವ ಶಾಸ್ತ್ರವನ್ನು ಬೋಧಿಸುತ್ತಿದ್ದಾರೆ. ಇವತ್ತಲ್ಲ ನಾಳೆ ನನ್ನ ಮಕ್ಕಳು ಆ ಗುರುಕರುಣೆಯಿಂದ, ಈಶ್ವರನ ಅನುಗ್ರಹದಿಂದ ವಿದ್ಯಾವಂತರಾಗುತ್ತಾರೆ ಅನ್ನುವ ಭರವಸೆ ನನಗಿದೆ ಮಲ್ಲು. ಆ ಭರವಸೆ ನಿಮಗಿದ್ದರೆ ಆ ಭರವಸೆ ನನಗಿಲ್ಲರಿ. 10 ಮಕ್ಕಳು ಇರುವುದಕ್ಕಿಂತ ಮುತ್ತಿನಂತದು ಒಂದೇ ಒಂದು ಮಗು ಇರಬೇಕು ಅಂತ ಆಸೆ ಪಡ್ತಾ ಇದ್ದೇನೆ. ಆದ್ರೆ ಆ ಶಿವನ ಅನುಗ್ರಹ ನಮಗಾಗಲಿಲ್ವಲ್ಲ. ಇದ್ದ ಮಕ್ಕಳಿಗೂ ಆ ಸರಸ್ವತಿ ಅನುಗ್ರಹ ಕೂಡ ಆಗಲಿಲ್ಲ. ಇಂದೇಕೋ ಶಿವನ ಪ್ರಸಾದನ ಬೇಡ ಅನಿಸ್ತಾ ಇದೆ ನನಗೆ. ಅಯ್ಯೋ ದೇವ, ಉಡಾ ಮಕ್ಕಳಿಗಾಗಿ ಬೇಸತ್ತ ಮಲ್ಲು ಶಿವನ ಪ್ರಸಾದ ಕೂಡ ಮುಟ್ಟಲಿಲ್ಲ. ಇವಳಿಗೆ ಬೇಡವಾದ ಶಿವನ ಪ್ರಸಾದ ನನಗೂ ಬೇಡ, ನನಗೂ ಬೇಡ. ದೇವಾ, ನಿನ್ನ ಪೂಜೆಗಾಗಿ ನಮ್ಮ ರಕ್ತವನ್ನೇ ನೈವೇದ್ಯ ಮಾಡಿದ್ದೇವೆ. ಅದಕ್ಕೆ ಫಲವಿಲ್ಲವೇ ದೇವಾ? ಎಲ್ಲವೂ ನಿನ್ನಿಚ್ಛೆ, ನಮ್ಮ ದೈವದಲ್ಲಿದ್ದಂತಾಗಲಿ. ಇವರಿಗೆ ವಿದ್ಯಾ ಬುದ್ಧಿ ಮತ್ತು ಸಕಲ ವಿದ್ಯೆಗಳಲ್ಲಿ ಪಾರಂಗತನಾಗುವಂತಹ ಅದ್ವೈತ ಮೂರ್ತಿಯನ್ನೇ ಇವರ ಗರ್ಭದಲ್ಲಿ ದಯಪಾಲಿಸಿರಿ ಪ್ರಭು. ಆಹಾ ಭಕ್ತರೇ, ಶಿವಶಕ್ತಿಯ ಮಗನನ್ನು ಪಡೆಯಬೇಕು ಎನ್ನುವ ನಿಮ್ಮ ಮಹದಾಸೆ ಎಷ್ಟು ಎತ್ತರವಾದದ್ದು. ನಿಮ್ಮ ಭಕ್ತಿಗೆ ಮೆಚ್ಚಿದ್ದೇನೆ. ಯತಿಯಾಗಿ ಬಂದು ನಿಮ್ಮ ಹೃದಯವನ್ನು ಪ್ರವೇಶಿಸುವ ಮಗುವಿಗೆ ನನ್ನ ಶಕ್ತಿಯನ್ನು ದಯಪಾಲಿಸುವೆ. ಆ ಮಗುವಿಗೆ ಸರಸ್ವತಿಯ ಕರುಣೆಯೂ ಸಹ ಆಗುವುದು. ತಾಯಿ, ನಿಮ್ಮ ಬೇಡಿಕೆ ಈಡೇರಲಿ. ಶಂಕರ, ಶಂಕರ, ಮಲ್ಲು, ಏನಾಯ್ತ್ರಿ? ಯಾಕೆ ಏನಾಯ್ತು? ಮಲ್ಲು, ಮಲ್ಲು, ನನಗೊಂದು ಕನಸು ಬಿತ್ತು ಮಲ್ಲು, ನನಗೊಂದು ಕನಸು ಬಿತ್ತು. ಆ ಶಿವನು ಕನಸಿನಲ್ಲಿ ಕಂಡು ನಿಮಗೆ ನನ್ನ ಶಕ್ತಿಯ ಮಗುವನ್ನೇ ಕರುಣಿಸಿದ್ದೇನೆ ಎಂದು ಆಶೀರ್ವದಿಸಿ ಮಾಯವಾಗಿ ಬಿಟ್ಟನು ಮಲ್ಲು, ಮಾಯವಾಗಿ ಬಿಟ್ಟನು. ಹೌದ್ರಿ, ನನಗೂ ಅದೇ ರೀತಿ ಕನಸು ಬಿದ್ದಿತ್ತು. ಯತಿ ರೂಪದ ಮಗು
ನನ್ನ ಗರ್ಭ ಧರಿಸಿತು. ಅಷ್ಟೇ ಅಲ್ಲ ರೀ, ಸರಸ್ವತಿ ಕರುಣೆಯಿಂದ ಭಕ್ತಳೆ ಆ ಶಿವನ ಶಕ್ತಿಯಿಂದ ನಿನ್ನ ಹೊಟ್ಟೆಯಲ್ಲಿ ಮೂಡುತ್ತಿರುವ ಮಗುವಿಗೆ ನನ್ನ ಅನುಗ್ರಹವಿದೆ ಎಂದು ಹೇಳಿದಳು. ಸಾಕ್ಷಿಯಾಗಿ ನಿನ್ನ ಎಡತೊಡೆಯಲ್ಲಿ ಕಮಲದ ಹೂ ಇಟ್ಟಿರುತ್ತೇನೆ ನೋಡು ಅಂತ ಹೇಳಿದಳು. ನೋಡಿ, ನಿಜವಾಗ್ಲು ಆ ಶಿವನ ಆಶೀರ್ವಾದದಿಂದ ನಮ್ಮ ಆಸೆಗಳೆಲ್ಲ ಈಡೇರುವುದು ಖಂಡಿತ. ಮಲ್ಲು, ನಮ್ಮ ಆಸೆ ಈಡೇರಿತು ಮಲ್ಲು, ನಮ್ಮ ಆಸೆ ಈಡೇರಿತು. ಯತಿಯಾಗಿ ಬಂದು ನಿನ್ನ ಗರ್ಭ ಸೇರಿದ ಮಗುವಿಗೆ ಶಿವನು ತನ್ನ ಶಕ್ತಿಯನ್ನೇ ಕರುಣಿಸಿದ್ದಾನೆ. ಇರಲಿ, ಮೊದಲು ಶಿವನ ಪ್ರಸಾದ ತೆಗೆದುಕೋ, ನನಗೂ ಕೊಡು. ತೀರ್ಥ ಪ್ರಸಾದ ಸೇವಿಸಿ ಈ ಬಿಳಿ ಕಮಲದ ಹೂವನ್ನು ಜಗಲಿಯ ಮೇಲಿಟ್ಟು ನಮ್ಮ ಜೀವಂತವಿರುವವರೆಗೂ ಪೂಜಿಸೋಣ ಮಲ್ಲು. ರೀ, ನಾಳೆ ಜಂಗಮರಿಗೆ ಪಾದ ಪೂಜೆ ಇಟ್ಟುಕೊಳ್ಳಬಹುದೇ? ಯಾರು ಬೇಡವೆನ್ನುತ್ತಾರೆ? ಈಗಲೇ ನಾವು ಪೇಟೆಗೆ ಹೋಗಿ ಏನು ಬೇಕು ಎಲ್ಲವುದನ್ನು ತೆಗೆದುಕೊಂಡು ಬರುತ್ತೇನೆ. ಒಳಗೆ ಹೋಗಿ ಬೇಗ ಕೈಚೀಲ ಕೊಡು ಮಲ್ಲು. ಅಂದಾಗೆ ಮಕ್ಕಳು ಕಾಣುತ್ತಿಲ್ಲವಲ್ಲ? ವೀರಭದ್ರ ಸ್ವಾಮಿಯವರು ಕರೆದುಕೊಂಡು ಹೋಗಿದ್ದಾರೆ. ಏನು ಇಷ್ಟರಲ್ಲಿ ಬರಬಹುದು, ನೀವೇನು ಚಿಂತಿಸಬೇಡಿ. ನೋಡಿ, ನೀವು ಆದಷ್ಟು ಬೇಗ ಬಂದ್ಬಿಡಿ. ನಾ ಮನೆಯೆಲ್ಲ ಸಾರಿಸ್ತೇನೆ. ಅಷ್ಟೇ ಅಲ್ಲ, ಇನ್ನೊಂದು ನೋಡಿ, ಗೌಡ್ರ ಮನೆಗೆ ಹೋಗಿ ಆಕಳ ಸೆಗಣಿ ತಗೊಳ್ಕೊಂಡು ಬರೋದು ಮರಿಬೇಡಿ. ಸಗಣಿ ಪುಟ್ಟಿ ತಗೊಂಬ. ಅಯ್ಯೋ, ಅಲ್ಲೇ ಗೌಡ್ರ ಮನೇಲಿ ಇಸ್ಕೊಂಡ್ ಬನ್ರಿ, ನಾಳೆ ಕೊಟ್ರಾಯ್ತು. ಬೇಗ ಹೋಗ್ರಿ, ನಾನು ಆದಷ್ಟು ಬೇಗ ಬಂದ್ಬಿಡಿ. ಹೋಗಿ ಬರ್ಲಿ ಮಲ್ಲು. ನಮಸ್ಕಾರ ಗುರುಗಳೇ. ನಿನ್ನೆ ಪಾಠಶಾಲೆಗೆ ಬಂದಿದ್ದಿಲ್ಲಲ್ಲ ಮಕ್ಕಳೇ, ಎಲ್ಲಿಗೆ ಹೋಗಿದ್ದೀರಿ? ನಾವು ಕುಸ್ತಿ ಕಲಿಯಕ್ ಹೋಗಿದ್ರಿ ಗುರುಗಳ. ನಾವು ಕುಸ್ತಿ ಆಡಕ್ ಹೋಗಿದ್ರಿ ಗುರುಗಳ. ಹಾಗೆಲ್ಲ ಹೋಗಬಾರ್ದು ಮಕ್ಕಳೇ, ಓಂಕಾರ ಅಭ್ಯಾಸ ಮಾಡಬೇಕು. ನಾವು ಓಂಕಾರ ಅಭ್ಯಾಸ ಮಾಡಂಗಿಲ್ಲ ಬಿಡ್ರಿ. ನಾವು ಕುಸ್ತಿ ಕಲಿತು ಕುಸ್ತಿ ಆಡೋರು ನಾವು. ಅಲ್ಲೋ, ಓಂಕಾರ ಅಭ್ಯಾಸ ಮಾಡ್ರಿ ಅಂದ್ರ ಕುಸ್ತಿ ನೋಡಕ್ ಹೋಗ್ಕನಿ, ಕುಸ್ತಿ ಆಡಕ್ ಹೋಗ್ಕನಿ ಅಂತೀರಿ. ನಿಮಗೆ ಆ ಪರಮಾತ್ಮನ ಕರುಣೆನೇ ಆಗ್ಬೇಕು. ಬರ್ರಿ, ನಾನು ನಿಮ್ಮನೆ ಕಡೆಗೆ ಹೊರಟೇನಿ, ನಾವು ನೀವು ಕೂಡ ಹೋಗೋಣ. ಬರ್ರಿ ಗುರುಗಳ, ನಮಗೆ ಕುಸ್ತಿ ಆಡಿ ಆಡಿ ಹೊಟ್ಟೆ ಹಸ್ತೈತಿ. ಬರ್ರಿ ಗುರುಗಳ. ಬಾ ಅಂದೆ, ಅದಕ್ಕ ನೋಡಿ ನಿನ್ನ ಎಲ್ಲಿ ಕರ್ಕೊಂಡು ಹೋಗಲ್ಲ ಅನ್ಸುತ್ತೆ. ಯಾಕಷ್ಟು ಅವಸರ ಮಾಡ್ತೀರಿ ಅಂತೀನಿ. ಅಲ್ರಿ, ಮಕ್ಕಳು ಆಟಕ್ಕೆ ಹೋಗ್ಯಾರ, ಅವರು ಒಟ್ಟು ದೌಡ್ ಬರೋದೇ ಇಲ್ಲ. ಒಮ್ಮೆ ಹೋದ್ರಂದ್ರೆ ಒಟ್ಟು ದೌಡ್ ಬರೋದು ಲೇಟ ಆಗತ್ತೆ ನೋಡ್ರಿ. ಹೇಳಕತ್ತೀನಿ ನಾನು. ನೋಡ್ರಿ, ಅವ್ರನ್ನ ಕಣ್ಣು ತಪ್ಪಿಸಿ ಅವ್ನ ಕಾದ್ 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 ಬರೋದ್ರೊಳಗೆ ಇಷ್ಟೊತ್ತಾತ್ ನೋಡ್ರಿ. ಮನೆ ಕೀಲಿ ಹಾಕೊಂಡು ಬಂದಿನಿ ನೋಡ್ರಿ. ಅವರು ಗರಡಿ ಮನೆ ಕುಸ್ತಿ ನೋಡ್ಕೊಂತ ಕುಂತಾರ. ಇನ್ನೇ ನಿನ್ನ ಮಕ್ಕಳು ಪೈಲ್ವಾನ್ರಾಗ ಕಾಣ್ತೈತಿ. ಮಲ್ಲು, ನೀ ಏನ್ ಚಿಂತೆ ಮಾಡಬೇಡ. ನಡಿ, ತೋಟಕ್ಕೆ ಹೋಗಿ ಬುತ್ತಿ ಗಂಟು ಬಿಚ್ಚೋರೊಳಗ ಮಕ್ಕಳು ಸೀದಾ ಅಲ್ಕಿಗೆ ಕರ್ಕೊಂಡ್ ಬಂದ್ಬಿಡ್ತೇನೆ. ಹೌದ್ರಿ, ನೋಡ್ರಿ, ಆ ಶಿವನ ಭಕ್ತಿಯಿಂದ ನಮಗೊಂದು ಮಗು ಕರುಣಿಸಿದ. ನೋಡ್ರಿ, ಇಷ್ಟು ದಿವಸ ಈ ಇದ್ದ ಮಕ್ಕಳು ಸಲುವಾಗಿ ಸಾಕಾಗಿ ಹೋಗಿತ್ರಿ. ಒಂದು ದಿವಸನ ಜಗಳ ತರಲಾರ್ದ ಮನೆಗೆ ಬರ್ತಾನೆ ಇರ್ತಿದ್ದಿಲ್ಲ. ಒಂದು 10 ಜಗಳನಾರು ಮನೆಗೆ ತರ್ತಿದ್ರಿ ಮಕ್ಕಳು. ಆದ್ರೆ ಇನ್ನು ಮುಂದೆ ಆ ಕಷ್ಟನ ನಮಗಿಲ್ಲ. ಆ ದೇವರ ದಯದಿಂದ ಇನ್ನು ಮುಂದೆ ಹುಟ್ಟೋ ಮಗು ಒಳ್ಳೆ ಮಗುವಾಗೆ ಹುಟ್ಟುತ್ತಾನ ಅಂತ ನನಗೆ ಅನಿಸ್ತಾ ಇತ್ರಿ. ಮಲ್ಲು, 500 ಮಂದಿ ಕರೆದು ಪಾದ ಪೂಜೆ ಮಾಡಿದ್ವು, ಅದು ನಮ್ಮ ಮಹಾಪುಣ್ಯ. ದೇವ್ ಮಲ್ಲು, ಏನೇ ಆಗಲಿ ನಮಗೆ ಒಂದು ಗಂಡು ಮಗು ಹುಟ್ಟಿ ನಮ್ಮನ್ನು ಸಂತೋಷಪಡಿಸಿದ್ರೆ ಅಷ್ಟೇ ಸಾಕು. ನನಗೆ ಅದ ಆನಂದ. ನೀನು ದಿವಸ ಅಳೋದನ್ನು ನೋಡಿದ್ರೆ ನನ್ನ ಜೀವ ಹಿಡ್ಕೋಬಾರ್ದು ಅನ್ಸುತ್ತೆ ನೋಡು. ಹೋಳ್ತಾನ್ರಿ, ಇನ್ನು ಮುಂದೆ ಹೆಂಗೂ ಅನ್ನಕ್ಕೆ ಹೋಗ್ಬೇಡ್ರಿ. ಇನ್ನು ಮುಂದೆ ಒಳ್ಳೆ ಮಕ್ಕಳು ಹುಡ್ತತಿ ನನಗೆ ಅನ್ನಿಸ್ತಾ ಐತ್ರಿ. ನೋಡ್ರಿ, 2 ಮಕ್ಕಳು ಹುಟ್ಟಿದ್ರು ಏನು ಶಾಣೆನೇ ಇದ್ದಿದ್ದಿಲ್ಲ. ಮನೆಗೆ ಜಗಳ ತರದ್ ನೋಡಿ ಹೇಳ್ತಿದ್ನಲ್ಲ, ಸಾಕಾಗಿ ಹೋಗಿತ್ತು. ಅದನ್ನ ನೋಡಿ ನಾನು ಕಣ್ಣೀರು ಹಾಕಿ ನನಗೆ ಸಾಕಾಗಿ ಹೋಗ್ಬಿಟ್ಟಿತ್ತು. ಇನ್ನು ಮುಂದೆ ಮಕ್ಕಳು ಹುಟ್ಟತಲ್ಲ ಒಂದು ಮಗು, ಆ ಮಗು ಹುಟ್ಟಿದ್ರೆ ಒಳ್ಳೆ ಮಗು ಹುಟ್ಟುತ್ತಂತ ನನಗೆ ಅನ್ನಿಸ್ತಾ ಇತ್ತು ನೋಡ್ರಿ. ಮಲ್ಲು, ಮಲ್ಲು, ದೇವ್ರಂತ ಮಗ ಹುಟ್ಟಿದ್ರ ಅವರು ಸುಧಾರಿಸ್ಬೋದು. ಇರ್ಲಿ, ನಡಿ, ತೋಟಕ್ಕೆ ಹೋಗಿ ನೀ ಬುತ್ತಿ ಗಂಟು ಬಿಚ್ಚೋರೊಳಗ ಮಕ್ಕಳನ್ನ ಅಲ್ಕಿಗೆ ಕರ್ಕೊಂಡ್ ಬಂದ್ಬಿಡ್ತೇನೆ. ಕರ್ಕೊಂಬರ್ತೀರಂತ. ಮಲ್ಲು, ಅತಿ ಸಂತೋಷದಾಗ ತೋಟಕ್ಕೆ ಹೋಗೋ ದಾರಿ ತಪ್ಪಿಪಿ ಎಂದ ಏನ? ಹೋಗ್ರಿ, ನಾ ಇನ್ನೂ ಸಣ್ಣಕ್ಕೇನ್ರಿ, ಸರಿಯಾಗ ಬರ್ತೀನಿ, ಹೋಗ್ರಿ ನೀವು. ನಾ ಹೋಗಿ ಬರ್ಲಿ ಮಲ್ಲು.
ಮಧುರ ಅನುರಾಗ ಅತಿ ಮಧುರ ಅನುರಾಗ ಜೀವನ ಸಂಧ್ಯಾರಾಗ ಅತಿ ಮಧುರ. ಬರ್ರಿ 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 ಬರ್ರಿ, ಹೊಸ ಜರ್ಮನಿ ಬಾಂಡ್ಯ ನಿಮ್ಮ ಹಳೆ ತಗೊಂತವಿ, ನಮ್ಮ ಹೊಸ ಕೊಡ್ತವೆ ರೀ. ಬರ್ರಿ ಬರ್ರಿ, ನಮ್ದು ಖಾತ್ರಿ ವ್ಯಾಪಾರ. ಬರ್ರಿ ಅವರ ಬರ್ರಿ ಬರ್ರಿ, ನಮ್ದು ಖಾತ್ರಿ ವ್ಯಾಪಾರ, ಮೋಸದಾಗ ಏನಿಲ್ಲ. ಬರ್ರಿ ಒಂದ್ಸತಿ ವ್ಯಾಪಾರ ಮಾಡಿ ನೋಡ್ರಿ. ಬಾಳ ಬಂಗಾರ ನೀನು, ಹಳೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಒಂದು ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ತಾನೋ 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 ನಾನಯ್ಯ ಬೊಂಬೆ ನಾನಯ್ಯ. ಅದವೇನ್ರಿ ಕಬ್ಬು ಹೊಲಿಯೋರು? ಯಾರ ಹರ್ಕ ಮುರ್ಕ ಬಟ್ಟೆ ಅದವೇನ್ರಿ ಹೊಲಿಯಕ? ಅಣ್ಣಾರ ಅಪ್ಪರ ನಿಮ್ಮ ಯಾವ್ದಾದ್ರು ಅಂಗಿ ದೋತ್ರ ಇದ್ರ ಕೊಡ್ರಿ, ಹಳೆ ತಗೊಂಡು ವ್ಯಾಪಾರ ಮಾಡ್ಕೊಂಡು ನಿಮ್ಗೆ ರೊಕ್ಕ ಕೊಡ್ತೀವಿ. ಅದವೇನ್ರಿ ಅದಾವನ್ರಿ ನಿಮ್ಮ ಹಳೆ ಅರಿವಿ, ಹಳೆ ಬಾಂಡೆ ಹೆಚ್ಚಿನ ರೇಟಿ ತಗಂತಾನೆ ನಾನು, ಹೊಸ ಬಾಂಡೆ ಕಮ್ಮಿ ರೇಟಿ ಕೊಡ್ತಾನೆ. ಖಾತ್ರಿ ವ್ಯಾಪಾರ ನಮ್ದು. ಬರ್ರಿ ಒಮ್ಮೆ ವ್ಯಾಪಾರ ಮಾಡಿ ನೋಡ್ರಿ. ಏನು ನೀನು ಒದ್ರೋದು? ಏನ್ ನೀವ್ ಒದ್ರೋದು ಅಂದೆ? ಅಲ್ಲ, ನಾ ಯಾವ ಅಡಿಗೆ ಹೊಕ್ಕಿದೆ ಅದ ಅಡಿಗೆ ಬರ್ತಿದೆ, ನಾ ಯಾವ ಅಡಿಗೆ ಹೊಕ್ಕಿದೆ ಅದ ಅಡಿಗೆ ಬರ್ತಿದೆ, ನಾ ಎಲ್ಲಿ ಹುಣ ಕುಂದಿರ್ತಿದೆ ಅಲ್ಲೇ ಹುಣ ಕುಂದಿರ್ತಿದೆ. ನೀ ಅದು ಏನಂತೀನಿ ಅಂದೆ? ಈ ಊರು ಈ ಓಣಿ ಖರೀದಿ ಹಿಡ್ಕೊಂಡು ಏನಿಲ್ಲ. ನಾ ಯಾವ ಊರಿಗೆರ ಹೋಗ್ತಾನೆ, ಯಾವ ಓಣಿಗೆರ ಹೋಗ್ತಾನೆ, ಅದನ್ನ ಕೇಳಕ್ ನೀನ್ ಯಾರ? ಯಾಕೆ ಏನು ಏನ ಈ ಊರು ಓಣಿ ನಿಮ್ಮ ಅಪ್ಪಂದಾದ್ರ ಮಾತಾಡ. ನೀನು ವ್ಯಾಪಾರ ಮಾಡಕ್ ಬಂದಿ, ನಾನು ವ್ಯಾಪಾರ ಮಾಡಕ್ ಬಂದಾನೆ. ಯಾವ ಓಣಿಗಾರ ನಾ ಕುಂತು ಉಂಡನ, ಅದನ್ನ ಕೇಳಕ್ ನೀನ್ ಯಾರು? ನೀ ಹೋದ್ರ ನಿನಗೆ ಹೋದ್ರಕ್ ಯಾರು ಬೇಡ ಅಂದಾರ? ಹೋದ್ರೋದು ಹೋದಿರ್ತಿದಿ, ಚಂದಾಗ ಹೋದ್ರು. ಅದೆಲ್ಲ ಬಿಟ್ಬಿಟ್ಟು ನನ್ನ ಹತ್ರನ ತಗೊಳ್ರಿ, ಬೇರೆ ಯಾರ ಹತ್ರ ತಗೋಬೇಡ್ರಿ. ಹಿಂಗ ಲಾಳ ಲೊಟ್ಟ ಅಂತ ಹೊದಿರ್ತೀಯಲ್ಲ, ಇದು ಬೇರೆಯವ್ರ ಹೊಟ್ಟೆ ಮೇಲೆ ಕಾಲ್ ಹಾಕಿದಾಗಲ್ಲ. ಹೌದು, ಮತ್ತ ಇನ್ನೊಬ್ರ ತಾಯಿ ತಗ ಅಂತ ನಾನೇ ಕೇಳಿ. ಒಬ್ಬರ ಮ್ಯಾಲ ಹೊಟ್ಟಿ ಮ್ಯಾಲ ಹೊಡೆದ ಇವತ್ತು ಇನ್ನೊಬ್ರು ಬದುಕದ. ನಿನಗೆ ಈ ಊರಾಗ ಹೊಟ್ಟೆ ತುಂಬಲಿಲ್ಲ, ಬೇರೆ ಊರಿಗೆ ಹೋಗ. ನಾನು ಯಾಕೆ ಬೇಡ ಅಲ್ಲಿ? ನೋಡ ನೋಡ ನೋಡ, ಈ ಹಾವ ಚಲೋ ಅಲ್ಲ ಅಂತೀನಿ ನಾನು. ಹಿಡಿಬಾರ್ದು ಒಮ್ಮೆ ಹಠ. ನನಗ್ ತ್ರಾಸ ಆದ್ರೆ ನಿಮಗೆ ಯಾಕೆ ನಗು ಅಂತ ಬೆಚ್ಚಿಗವ. ಒಮ್ಮೆ ಹಠ ತೊಟ್ನೆ ಅಂದ್ರ ಬೇಕಾದಂತ ಲಕ್ಷಣ ಆಗ್ಲಿ ಶೆಡ್ ಹೊಡೆದು ವ್ಯಾಪಾರ ಮಾಡಕ್ಕೆ ಅಂದ. ಸೊಡ್ಡ ಗಂಡಸಿನಿದ್ರೆ ಸೊಡ್ಡ ಹೊಡಿತ ಏನ? ಈ ಶಿವಾಜಿ ಅಂದ್ರೆ ಏನಂತ ತಿಳ್ಕೊಂಡಿರಿ? ಒಂದ್ಸತಿ ನೋಡ್ತಾನೆ ಬಿಡ ಮರಿ. ಯಾರು ಹಿಡ್ಕೊಂಡಿಲ್ಲ ಬಿಡ. ಯಾರು ಮಾಡು ನೀನು. ಈ ಮೀಸಿ ಹೊತ್ತು ಗಂಡಸಿ ವ್ಯಾಪಾರ ಮಾಡ್ತೀಯ ಅಂದ್ರ ಬಾ ಮಾಡಿನ ವ್ಯಾಪಾರ ನೋಡ್ತಾನೆ ಹೆಂಗ ಮಾಡ್ತೀಯ. ಏನು ಈ ಶೋಭಾ ಅಂದ್ರೆ ಏನಂತ ತಿಳ್ಕೊಂಡಿ? ನನಗೂ ಯಾರು ಇಲ್ಲ ಅಂದೆ. ಓ ಮರೆಯ, ನಾನು ₹1,00,000 ರೊಕ್ಕ ಗಳಿಸಿಟ್ಟಿನಿ ಗೊತ್ತೇನ? ಹುಷಾರಿಂದ ಮಾತಾಡ ಹುಡುಗಿ. ನಿನಗಷ್ಟ ಗಳಿಸೋದು ಗೊತ್ತೈತಂತ ತಿಳ್ಕೊಂಡಿ ಏನ? ನಿನಗಿಂತೂ 20,000 ಹೆಚ್ಚಿಗೆ ಗಳಿಸಿಟ್ಟ ನಾನು. ಈ ಮೀಸಿ ಹೊತ್ತು ಗಂಡಸ ಅಂದ್ರೆ ಏನಂತ ತಿಳ್ಕೊಂಡಿದಿ? ನಿನ್ ಕಣ್ಣಾಗ ನಾನೇನ್ ಕಾಣಂಗ ಕಾಣೋದಿಲ್ಲ ಏನ? ಈ ಛತ್ರಪತಿ ಶಿವಾಜಿ ಅಂದ್ರೆ ಏನಂತ ತಿಳ್ಕೊಂಡಿ? ನೀನ್ ವ್ಯಾಪಾರ ಕೆಡ್ಸದ ನನ್ನ ಮೂಲ ಉದ್ಯೋಗ. ಮಾಡಿನ ವ್ಯಾಪಾರ ಹೆಂಗ ಮಾಡ್ತೀಯ ನೋಡೇ ತೀರ್ತಾನೆ. ಈ ಮೀಸಿ ಹೊತ್ತು ಗಂಡಸಿಗೆ ಸೊಡ್ಡು ಹೊಡೆದಿ ಅಂದ್ರ ಬರ್ತತ್ ಬಿಡು ನನಗ ನಗಾಕ. ಈ ಮೀಸಿ ನಿನ್ನ ದೇಹ ಬಲಿಯಾಗಲೇಬೇಕು. ಒಂದು ವೇಳೆ ನಾನಂದಂಗಾಗ್ಲಿಲ್ಲ ಅಂದ ಅವತ್ತ ಈ ಮೀಸಿ ಇಲ್ಲ ಅಂತ ತಿಳ್ಕ. ಶಿವನೇ ಶಾಂಬಲಿಂಗ. ಹೇಳ್ತೀನಿ ತಡ್ಕೋ. ಈ ಮೂಲಿ ಮನಿ ಶೋಭಾವ ಅಂದ್ರೆ ಏನ್ ತಿಳ್ಕೊಂಡೇನೇನ? ಏನ್ ತಿಳ್ಕೊಳಕ್ ಹೋಗ್ಲಿ? ಹೇಳ್ತೀನಿ ಕೇಳು. ಕಂಡ್ ಗಂಡಸರಿಗೆ ಮೈ ಕೊಡ ಹೆಣ್ಣಲ್ಲ ಅಂದೆ ನಾನು. ನೀ ಕೊಡೋದಿಲ್ಲ ಅಂದ್ರ ನಾ ಬಿಡೋ ಪೈಕಿನ ಅಲ್ಲ. ಯಾಕಂದ್ರ ನಾನಿನ್ನ ಸುದ್ದಿಗೆ ಮೊದಲು ಬಂದದ್ದಿಲ್ಲ.
ನೀ ಯಾವಾಗ ಸೀರಿ ಮ್ಯಾಲ ಎತ್ತಿ ಸೊಡ್ಡ ಹೊಡೆದಿ ಅಂದ ಮ್ಯಾಲ ನಿನ್ ಕೂಟ ಒಂದ್ ಸತೆ ಕುಸ್ತಿ ಆಡೇ ತೀರನ ಮಾಡೇನ್ ವ್ಯಾಪಾರ ಹೆಂಗ ಮಾಡ್ತೀಯ ಎಲ್ಲಿ ಮಾಡ್ತೀಯ ಮಾಡು. ನಾ ವ್ಯಾಪಾರ ಮಾಡಂಗಿಲ್ಲ ಅಂದೆ. ನಾ ಇಲ್ಲೇ ಕುಂದ್ರಾಕಿ ನೀ ಏನ್ ಮಾಡ್ತೀವಿ ಮಾಡ್. ಇಲ್ಲೇ ಕುಂದಿರ್ತಿ ನಿಮ್ ಮನೆಗೆ ಹೋಗಿ ಕುತ್ಕ. ನಾನು ಅಲ್ಲೇ ಬಂದು ನಿಮ್ ಮನ್ಯಾಗ ಕುಂದಿರ್ತಾನೆ. ನನಗೂ ಯಾರಿಲ್ಲ ನಿನಗೂ ಯಾರಿಲ್ಲ. ನೀ ಎಂದು ಸೊಡ್ಡು ಹೊಡೆದು ತಪ್ಪಾತ ನಮ್ಮಟ ನಿನ್ನ ಮನೆ ಬಿಟ್ಟು ಎದ್ದು ಬಂದ್ರ ಕೇಳಿ ಇವನು. ಈ ಶಿವಾಜಿದ ಹಠ ಅಂದ್ರ ಒಂದ ಹಠ. ಇಷ್ಟು ಮಂದ್ಯಾಗ ಮಾನ ಕಳ್ಕಂದ ನಾ ಸುಮ್ ಕುಂದಿರ್ತಾನೆ. ಎಲ್ಲಿಗೆ ಹತ್ತೆ ಬಿಡ್ಲಿ ಒಂದ್ಸತೆ ಗದಾ ಯುದ್ಧ. ನಿನ್ ಕುಟ ಒಂದ್ಸತೆ ಯುದ್ಧ ಮಾಡೇ ತೀರಾನ. ಹೌದಾ? ಏನ್ ನೀ ಗೆದ್ದಿತ್ತೇನ್ ನಾ ಗೆದ್ದಿತ್ತೇನ ನೋಡೇ ತೀರ್ತಾನೆ. ಬಾ ಈಗ ನೋಡೋಣ. ಕಬಡ್ಡಿ 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 ಆಡುವಂತ ಬಾ. ಏನು ನನ್ನ ಗಂಟು ಹೊರ ಅನ್ನಕ್ಕ ನೀ ಯಾರು? ಎಂತ ಗಂಟೆ ಹೊತ್ಕೊಂಡ್ ನಡಿ. ನಾನೇ ಮಾಡಿ ನಿನ್ ಹರಿಬಿ ಗಂಟು ಹೊತ್ಕೊಂಡ್ ನಡಿ. ನನ್ನ ಗಂಟು ಹೊರ ಅನ್ನಕ್ಕ ನೀ ಯಾರು? ಮೊದಲು ನೀನು ಬುಟ್ಟಿ ಹೊತ್ಕೊಂಡು ಹೋಗ್. ನಿನಗೆ ಅರ್ಬಿ ಗಂಟು ವರ್ಷ ನಾ ಬುಟ್ಟಿ ಹೊತ್ಕೊಂಡ್ ಹೋಗೋಣ. ನಾ ಹೋಗಂಗಿಲ್ಲ. ಬೇ ಚಿಗವ್ವ ಬೇ ಎತ್ತಿ ನಾ ಇಲ್ಲೇ ಕುಂದ್ರ. ಅಲ್ಲ ನನಗೂ ಯಾರಿಲ್ಲ ನಿನಗೂ ಯಾರಿಲ್ಲ. ನಾನು ಇಲ್ಲೇ ಕುಂದಿರ್ತಾನೆ. ಯಾರ ಕೇಳಿದ್ರ ಇಬ್ಬರು ಕುಡ್ಕೊಂಡವಿ ನಾನು. ನಿನ್ ನೆಗಡಿ ಬಿದ್ದಲ್ಲಿ ಕೈ ಆಗೋಗ. ನೀನು ಕದ ಕಟ್ಟಿ ಗಾಳಿ ಹೊಡಿಯ. ನಿನ್ 4 ಮಂದಿ ಕುಣ್ಕೊಂತ ಎತ್ಕೊಂಡು ಹೋಗ. ನೀನು ಹುಗಿದು ಹುಗ್ಗೆ ಉಣ್ಣ. ನಾನೇ ನಿನ್ನಂಗ ಮರ್ಯಾದೆ ಬಿಟ್ಟು ಹೆಣ್ಣಲ್ಲ. ನಿನ್ನ ಮರ್ಯಾದೆ ಕೇಳಿ ಯಾಕೆ ಒಮ್ಮಿಗೆ ಹೇಳ್ತಿದ್ದಿ? ನನಗೆ ಹೆಣ್ಮಕ್ಳು ಕಂಡ್ರ ತಡ್ಕನಂಗ ಆಗೋದಿಲ್ಲ. ಏನ್ ಮಾಡಂಗ ಆಗುತ್ತೆ? ಸುಮ್ಮರು ಅನ್ನಂಗ ಕಟ್ಟಿ ಸುಮ್ಮರು ಅನ್ನಂಗ ಆಗುತ್ತಾ? ಬಾ ನೀನು ಮಾಡ್ತೀನಿ ಬಾ. ಬರ್ತಾನೆ ನಡಿ. ನಾನು ಇನ್ನು ವ್ಯಾಪಾರನ ಬಿಟ್ಟು ಬಿಡ್ತೀನಿ. ನಮ್ಮ ಓಣಿ ಬಾ ನೀನು. ಬರ್ತಾನೆ. ಎಲ್ಲ ಅದರ ನನ್ ದೋಸ್ತರು ಹಚ್ಚಿ ನಿನ್ನ ಮೈ ಹುಳ ಬಿಡಿಸ್ತೀನಿ. ನೋಡೇ ನಡಿ. ನೀನ್ ನೋಡಿ ನೀನ್ ಹಳ್ಯಾದಲ್ಲ. ಬಾ ನೀನ್ ನೋಡ್ತೀನಿ. ಬಾ. ಅಂತಿಂತ ಹೆಣ್ಣು ನಾನಲ್ಲ. ನನ್ನಂತ ಹೆಣ್ಣು ಯಾರೂ ಇಲ್ಲ. ಅಂತಿಂತ ಹೆಣ್ಣು ನಾನಲ್ಲ. ಯಾರೂ ಇಲ್ಲ. ನಾ ಬರುವ ದಾರಿ ನೀ ಗೌರವ ತೋರಿ. ನಾ ಬರುವ ದಾರಿ ನೀ ಗೌರವ ತೋರಿ. ಅಣ್ಣ ಹಿಡ ಹೊಸದಲ್ಲ ಓಣಿ. ನೀನ್ ಓಣಿಗೆ ಬರ್ತಾನ ನಡಿ. ಬರ್ತೀಯನ? ದೋಸ್ರ ಬರ್ತಾರಂತೆಲ್ಲ ನಡಿ. ಏಸ್ ಮಂದಿ ಕರ್ಕಂಬ. ನಮಗೆ ಏನ್ ಪರಿಚಯ ಇಲ್ಲ ಅಂತ ತಿಳ್ಕೊಂಡಿಯ. ಏನು ಹುಚ್ಚ ಹುಡುಗಿ ಅಂತಾನೆ. ಲಟಕ್ ಪಟಕ್ ನಡೆಯೋದು ನೋಡಿದ್ರ ಒಂದ್ ನಮೂನಿ ಕಣ್ಣಾಗ ಹಂಗ ಚಕ್ರ ಬಂದಂಗ ನೋಡ್ರಿ. ಹೋಗ್ ಹುಡುಗಿ ಹೋಗು. ಹೊತ್ತು ನೋಡಿ ನಿನ್ನ ಹೊತ್ಕೊಂಡು ಹೋಗ್ಲಿಲ್ಲ ಅಂದ್ರ ನನ್ನ ಹೆಸರು ಛತ್ರಪತಿ ಶಿವಾಜಿನೇ ಅಲ್ಲ. ಹೊಸ ಜರ್ಮನಿ ಬಾಂಡೆ ತಂದಿದ್ದೆ. ಏನ್ ಮಾಡಕ್ ಈ ಹುಡುಗಿ ಕಡ ಗುದ್ದಾಡಿ ಯಾವ್ದು ವ್ಯಾಪಾರನ ಆಗ್ಲಿಲ್ಲ. ಹೋಗ ಮನೆಗೇನ್ ಬರೇಬೇಕಣ ಒಯ್ಬೇಕಾತ. ಇವು ಹೆಣ್ಮಕ್ಳು ಬದುಕ ಹೆಂಗ ನೋಡ್ರಿ. ಹೆಣ್ಮಕ್ಳ ಮ್ಯಾಲ ಕಣ್ಣು ಬಿತ್ತು ವ್ಯಾಪಾರ ಬಂದ. ಇದ ಇವತ್ತಿನ ವ್ಯಾಪಾರ ನಡೆಯೋದು. ಇರ್ಲಿ ಮತ್ತೊಂದು ಓಣಿಗೆ ಹೋಗೋಣ. ಇವತ್ತಿನ ಕತಿ ಮುಗೀತು. ಮತ್ ಇದ್ದಂಗ ಆಗ್ಲಿ. ಏನ್ ಮಾಡೋದು?